ಬಂದ ದಶರಥ ಮಹಾರಾಜ, ಏನು ಕೈಕೇಯಿ ಅಂತ ಕೇಳಿದ. ಏನು ಸೌಂಡೇ ಜೋರಾಗಿಬಿಟ್ಟಿದೆ. ಯಾಕ ಇದೆಯೋ ಅಂದು. ಏನು ಅಂದ. ವರ ಕೊಡ್ತೀನಿ ಅಂತಿದ್ಯಲ್ಲ. ಸೂರ್ಯವಂಶದಲ್ಲಿ ಯಾವ ರಾಜರುಗಳು ಕೂಡ ವಚನಭ್ರಷ್ಟರಾಗಿಲ್ಲ. ನೀನಾಗಬೇಕಾಗತ್ತೆ, ಯೋಚನೆ ಮಾಡು. ಎದೇನೆ ಹುಡುಗೈತು ಅವನು. ವಂಶ ಕೊಟ್ಟೋಗಿದ್ದಾಳಾಗಲೇ. ಸೂರ್ಯವಂಶದಲ್ಲಿ ಯಾರು ವಚನಭ್ರಷ್ಟರಾಗಿಲ್ಲ. ನಂಗೆ ನಂಗೆ ಹೇಳಿದ್ರೆ ನನ್ನ ಸೂರ್ಯವಂಶವೇ ಅಲ್ಲ, ಅದರಿಂದ ವಚನಭ್ರಷ್ಟ ಪ್ರಶ್ನೆನೇ ಇಲ್ಲ. ಗ್ಯಾಪ್ಸುದು ನಡುತ್ತಾ ಇದ್ದಾನೆ. ಗಡ 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 ನಡುತ್ತಿದ್ದಾನೆ. ಏನು ನಿನ್ನ ರೂಪ ಏನು? ಸರಿ ಕೊಡೋಣ, ಇಲ್ಲ ಅಂತ ಹೇಳಿದ್ನ. ಏನು ಬೇಕು ಕೇಳು ಅಂದ. ಅದಕ್ಕೆ ಈ ರೂಪ ಯಾಕೆ ಎಂದ. ಈ ರೂಪ ನೋಡಿದ್ರೆ ನೀನು ವರ ಕೊಡೋದು, ಈ ರೂಪ ನೋಡದೇ ಇದ್ರೆ ಕೊಡಲ್ಲ ಅಂತ ಈ ರೂಪದಲ್ಲಿದ್ವಿ. ಏನು ಅಂದ. ಮೊದಲನೇದು, ರಾಮನ ಪಟ್ಟಾಭಿಷೇಕದ ಲಗ್ನಕ್ಕೆ ನನ್ನ ಮಗನಿಗೆ ಪಟ್ಟಾಭಿಷೇಕ ಆಗಬೇಕು. ಇಂಥದ್ದೇನಾದ್ರು ನಮ್ಮ ಸಂಸಾರದಲ್ಲಿ ಬರುತ್ತೇನ್ರಿ? ನಾವು ಅಂತೀವಿ ದೇವರು ಅವತಾರ, ಅವನ ವ್ಯಾಪಾರ, ದೇವತೆಗಳು, ಸಾಧನೆ, ಅದಕ್ಕೂ ಅನ್ವಯ ಮಾಡಿ. ನಮ್ಮ ಪುಟ್ಟ ಸಂಸಾರ ಸುಖಕ್ಕೆ ಆಧಾರ ಇದೆಯಲ್ಲ, ಅಲ್ಲೂ ಇಂಥವೆಲ್ಲ ಸಣ್ಣ ಪುಟ್ಟ ನಡೀತವೆ.